ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಶಿರಗೂರು ನೆರೆ ಸಂತ್ರಸ್ತರು ತಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಸಂತ್ರಸ್ತರು ಪಟ್ಟು ಹಿಡಿದಿದ್ದಾರೆ. ಸ್ಥಳಕ್ಕೆ ತಾಲೂಕು ಅಧಿಕಾರಿಗಳು ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದರೂ ಅವರ ಪ್ರಯತ್ನ ವಿಫಲವಾಯಿತು. ಶಿರಗೂರು ನೆರೆ ಸಂತ್ರಸ್ತರ ಕುರಿತು ಸತ್ಯಂ ವಾಹಿನಿ ಬಿತ್ತರಿಸಿದ ವರದಿಯ ಪರಿಣಾಮ ಶುಕ್ರವಾರ ದಿನಾಂಕ 3ರಂದು ಪಾದಯಾತ್ರೆಯ ಮೂಲಕ ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ಪ್ರತಿಭಟನಾಕಾರರು ಸ್ಥಳೀಯ ಶಾಸಕರು, ತಹಶೀಲ್ದಾರ್ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ಬೆಳಗಾವಿ ಜಿಲ್ಲಾಧಿಕಾರಿಯವರು ಬರೋವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದ ಪರಿಣಾಮ ಸ್ಥಳಕ್ಕೆ ಆಗಮಿಸಿದ ಕುಡಚಿ ಪಿಎಸ್ಐ ಶಿವರಾಜ್ ಧರಿಗೋನ್ ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನ ನಡೆಸಿದ್ರು. ಆದರೂ ಪ್ರತಿಭಟನಾಕಾರರು ಜಗ್ಗಲಿಲ್ಲ. ನೆರೆ ಸಂತ್ರಸ್ತರ ಸ್ಥಳಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಬರುವವರೆಗೂ ನಾವು ಹೋರಾಟ ನಿಲ್ಲಿಸುವುದಿಲ್ಲ. ಕಳೆದ 1 ತಿಂಗಳ ಹಿಂದೆಯೇ ಈ ಕುರಿತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದು, ಆದರೆ ಯಾರೂ ನಮ್ಮ ಮನವಿಗೆ ಸ್ಪಂದನೆ ನೀಡಿಲ್ಲ. ನಾವು ಅರ್ಜಿಯಲ್ಲಿ ಹೇಳಿದಂತೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕುತ್ತೇವೆ ಎಂದು ಪಟ್ಟು ಹಿಡಿದ್ರು. ಎಲ್ಲ ಹೆಣ್ಮಕ್ಳೆಲ್ಲರೂ ಸೇರಿಸಿ ಮತ್ತು ಊರಿನ ಗ್ರಾಮಸ್ಥರೆಲ್ಲ ಸೇರಿಸಿ ಪಂಚಾಯಿತಿಯನ್ನ ಬೀಗ ಹಾಕೋಣ ಅಂತ ಹೇಳಿ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಅಧಿಕಾರಿಗಳು ಬರುವವರೆಗೂ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಬೇಕು. ಮತ್ತು ಇಲ್ಲಪ್ಪ ಅಂತಂದ್ರೆ ಅವ್ರು ಜಲ್ದಿ ಬರಲಿಲ್ಲ ಅಂದ್ರೆ ಕೀಲಿ ಹಾಕೊಂಡು ಜಿಲ್ಲಾಧಿಕಾರಿ ಬರೋವರೆಗೂ ಕೊಂಡ್ರು ಅದು ಇವತ್ತು ಬರಲಿ ಬೇಕಾದ್ರೆ ನಾಳೆ ಬರಲಿ 4 ದಿನ ಅದು ಸರ್ಕಾರಿ ಕೆಲಸಗಳೆಲ್ಲ ಬಂದಾಗ ನಮಗೆ ಅದು ಅವಶ್ಯಕತೆ ಇಲ್ಲ, ಅವ್ರು ಒಳಗಾಕೊಂಡ್ರಿ. ನಂತರ ಸ್ಥಳಕ್ಕೆ ಆಗಮಿಸಿದ ಕುಡಚಿ ಉಪ ತಹಶೀಲ್ದಾರ್ ಬಿಎಸ್ ದಾನಿಹಾಳ್ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿ, ತಮ್ಮ ಮನವಿ ಏನಿದ್ದರೂ ನಮಗೆ ಕೊಡಿ, ನಾನು ತಹಶೀಲ್ದಾರ್ ಅವರ ಗಮನಕ್ಕೆ ತಂದು ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸುತ್ತೇನೆ ಎಂದು ಹೇಳಿದಾಗ ಎಲ್ಲರಿಗೂ ಅರ್ಜಿ ಸಲ್ಲಿಸಿ ಸಾಕಾಗಿದೆ. ಜಿಲ್ಲಾಧಿಕಾರಿಗಳು ಬರುವವರೆಗೂ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಹೇಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸುತ್ತಿದ್ದು, ಪ್ರತಿಭಟನೆ ಮುಂದುವರೆದಿದೆ. ಸ್ಟ್ರೈಕ್ ಮಾಡಕ್ಕೆ ಅದರದೇ ಆದಂಥದ್ದು ಇದಿರುತ್ತೆ. ನೀವು ಬೇಕಾದ್ರೆ ಮಾಡಕ್ಕೆ ಇರಲ್ಲ. ನೀವು ಸ್ಟ್ರೈಕ್ ಮಾಡಕ್ಕೆ ನೀವು ಬೇಕಾದ್ರೆ ನೀವು ಒಂದು ವರ್ಷಕೊಂಡ್ರೆ ಬೇಡ ಅಂತ ಸರ್ವಿಸ್ ತಹಸೀಲ್ದಾರ್ ಕೊಡ್ತಾರೆ. ಯಾವ ಸ್ಪೆಷಲ್ ಇನ್ಫಾರ್ಮೇಷನ್ ನೀವು ಕೊಟ್ಟಿದ್ದ ಪ್ರಕಾರ ನಾವು ಅದು ಇದು ಮಾಡಿರ್ತೀವಿ. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋರು ಪೊಲೀಸ್ ತಹಸೀಲ್ದಾರ್. ಅದಕ್ಕೆ ಡೆಪ್ಯೂಟಿ ತಹಸೀಲ್ದಾರ್ ಜೊತೆ ಮಾತಾಡೀನಿ. ತಹಸೀಲ್ದಾರ್ ಎಲ್ಲ ಮೀಟಿಂಗ್ಗಳಿದಾರ ಅಂತ ಅವ್ರ ಪರವಾಗಿ ಡೆಪ್ಯೂಟಿ ತಹಸೀಲ್ದಾರ್ ಕೆಲಸ ಆಗ್ತಾರೆ. ಅದು ಒಂಥರ ಮನೆ ಕೊಡ್ರಿ, ನಿಮ್ದು ಏನಕ್ಕೆ ಮಾತಾಡ್ತೀವಿ. ನೆಕ್ಸ್ಟ್ ನೀವು ಬೇಕಾದ್ರೆ ಮತ್ತೊಂದು ಡೇಟ್ ಕೊಡಿ ಏನಾಗುತ್ತೆ ಅಲ್ರಿ ಸರ್. ಇನ್ನೊಂದು ಅಲ್ಲ, ನಾವು ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಹಿಂದೆ ಪಡೆಯಂಗಿಲ್ಲ. ಇನ್ನೊಂದು ನಾವು ಮುನ್ಸಿಪಲ್ಗೆ ಲೆಟ್ರ್ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ನಿಮಗೆ ಮಾಹಿತಿ ಕಳಿಸ್ಬೇಕಾಗಿತ್ತು, ನಿಮಗೆ ಇನ್ಫಾರ್ಮೇಷನ್ ಕಳಿಸ್ಬೇಕಾಗಿತ್ತು. ಈಗ CM ಅವ್ರಿಗೆ ಕಳಿಸಿದ್ದೀವಿ ನಾವು, ಆದ್ರೆ ಅವರು ನಿಮ್ಗೆ ಕಳಿಸಿಲ್ಲ. ನಾವು ನಿನ್ನೆ ಒಂದು ಲೆಟ್ರ್ ನಿಮ್ಮ ಮಾಹಿತಿಗೆ ಕೊಟ್ಟೇವ್ರಿ. ಈ ವೇಳೆ ಮಾತನಾಡಿರುವ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷ ವಿನಯ್ ಬಿದರ್ಮಳಿ, ಶಿರಗೂರು ಗ್ರಾಮದ ನೆರೆ ಸಂತ್ರಸ್ತರ ವತಿಯಿಂದ ಕಳೆದ 1 ತಿಂಗಳ ಹಿಂದೆಯೇ ಮುಖ್ಯಮಂತ್ರಿಗಳಿಗೆ ಅರ್ಜಿ ಸಲ್ಲಿಸಿದ್ದೇವೆ. ಇದರ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ. ಎಲ್ಲಾ ಅಧಿಕಾರಿ ವರ್ಗ ನಿಷ್ಕಾಳಜಿಯಿಂದ ಕುಳಿತಿರುವುದಕ್ಕೆ ನೆರೆ ಸಂತ್ರಸ್ತರು ಇಂದು ಬೀದಿಯಲ್ಲಿ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಜಿಲ್ಲಾಧಿಕಾರಿಗಳು ಬರುವವರೆಗೂ ನಾವು ಗ್ರಾಮ ಪಂಚಾಯಿತಿಗೆ ಬೀಗ ತೆಗೆಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮೇಡಮ್, ತಮ್ಮ ಹೆಸರು ಏನ್ರಿ? ಸುಜಾತ ವೆಂಕಟೇಶ್ ಪಾಟೀಲ್ ಅಂತ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು. ಏನು ನಡೆದೈತ್ರಿ ಇವತ್ತು ಶಿರಗೂರಾಗ ಇಷ್ಟು ಜನ ಕುಡಿಯೋದು? ಈಗ ನಡೆದಂದ್ರೆ 3 ವರ್ಷ ಹಿಂದೆನೇ ಆಗಬೇಕಾದ ಕೆಲಸ ಇವತ್ತಿಗೆ ಅವ್ರ ಕಾರ್ಯ. ಯಾಕಂದ್ರೆ 8 ದಿನ ಸತತವಾಗಿ ಮಳೆ ಚಾಲೂ ಆಗೋದ್ರಿಂದ ಅವ್ರಿಗೆ ವಾಸಿಸಲಿಕ್ಕೆ ಮನೆ ಇಲ್ಲ. 2019 ಫ್ಲಡ್ ಬಂದ ಲೆಕ್ಕ ನೋಡಿದ್ರೆ ಪೂರ್ತಿ ಎಲ್ಲ ನಮ್ಮ ಊರಾಗಿನ ಎಲ್ಲ ಕ್ಲಾಸ್ ಮನೆಗಳು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಕ್ಕೆ ಆಯ್ಕೆ ಆಗಬೇಕಾಗಿತ್ತು, ಆದರೆ ಆಯ್ಕೆ ಆಗಿಲ್ಲ. ಆಗಿದ್ದಂಥ PDO ಮತ್ತು ಇಂಜಿನಿಯರ್ಸ್, ಸಿದ್ದು ಕಲ್ಗಲ್ ಅಂತ ಇಂಜಿನಿಯರ್ ಇದ್ರು, PDO ಮರ PDO ಅಂತ ಇದ್ರು. ಆವತ್ನಾಗ ಈ ಬಡವ್ರ ಮನೆಗಳ ಕಣ್ಣಿಗೆ ಯಾಕೆ ಕಾಣಲಿಲ್ಲ, ಜನುನಾಗಿದ್ದಂಥ ಮನೆಗಳನ್ನು ಸರ್ವೆ ಮಾಡಲಿಲ್ಲ. ಮೇಡಮ್, ಅವಾಗ ನೀವು ಜನಪರವಾಗಿ ಕೆಲಸ ಮಾಡಿ ಇವರ ಸಂಕಷ್ಟಕ್ಕೆ ಅವಾಗ ಈ ಥರ ಹೋರಾಟ ಮಾಡ್ಬೋದಿತ್ತಲ್ಲ ಸರ್? ಅವಾಗಿನ ಹೋರಾಟ ನನ್ನ ಬಾಯಿಲೆ ಕೇಳಕ್ಕೆ ಹೋಗ್ಬೇಡ್ರಿ, ಜನರ ಬಾಯಿಂದ ಕೇಳಿ. ಪ್ರಕಾಶ್ ಶಂಕರ್ ಇಲ್ಲಿ ಶಿರಗೂರಿಗೆ ಎಷ್ಟು ಯಾಕೆ ಈ ಅನ್ಯಾಯ ಆಗೈತೆ ಸರ್? ಅದು ಅವ್ರಿಗೆ ಗೊತ್ತ್ರಿ. ತಹಶೀಲ್ದಾರ್ ಸಾಹೇಬ್ರು ಕೇಳ ಇಲ್ಲ, ಅವ್ರು ಇಂಜಿನಿಯರ್ ಸಾಹೇಬ್ರು ಮಾಡಿಕೊಟ್ಟಿಲ್ಲ, ಅವ್ರಿಗೆ ಗೊತ್ತಾ, ನನ್ಗೇನು ಗೊತ್ತಾರ? ಮತ್ತು ಇಂಜಿನಿಯರ್ ಸಾಹೇಬ್ ಕೇಳ ನಾ ಮಾಡಿಕೊಟ್ಟಂಗೆ ತಹಶೀಲ್ದಾರ್ ಹಾಕಿಲ್ಲ, ನನಗೆ ಏನು ಗೊತ್ತಾನು? ನಾವು ಹೆಬ್ಬೆ ಕಟ್ಟಾಕ ಬಂದು ಟೈರ್ ಸೌದವ್ರಿ
ಅದು ವಿಶೇಷ ಸಭೆ ವಿಶೇಷ ಗ್ರಾಮ ಸಭಾದಾಗ ಶಾಸಕರ ಹೇಳ್ರಿ ಏನಿಲ್ಲ ನಿಮ್ಗೆ ಭಾಳ ಗೊತ್ತಾಗಾಯ್ತು, ಪ್ರತಿ ವರ್ಷ ಹೊಳಿ ಬರ್ದ ನೀವು ಭಾಳ ತ್ರಾಸ ತಗೊಂಡ್ರಿ, ನಿಮ್ಮನ್ನು ಮುಳುಗಡೆ ಮಾಡಿಕೊಡ್ತೀನು, ಊರು ಹುಡುಗರು ಗುಂಡವಾಡ ಮುಳುಗಡೆ ಮಾಡಿಕೊಡ್ತಾನೆ ಅಂದ್ರು. 4 ರಿಂದ 5 ಸಾವಿರ ಕೋಟಿ ರೂಪಾಯಿ ಬಜೆಟ್ ಐತಿ. ಈಗ ಬಿದ್ದದು 200 ಮನಿ ಹಾಕ್ವಾರಿ ಒಂದು ಹೇಳುದಂತೂ ಯಾಕೆ ಬಿಡ್ರಿ ಹೇಳಿ ಬ್ಯಾಸ. ಅದು ವಿಶೇಷ ಗ್ರಾಮ ಸಭೆ ಯಾವುದಕ್ಕೆ ಪ್ರಾಶಸ್ತ್ಯ ಕೊಟ್ರು ಅವಾಗ? ಅವ್ರ ನಾವು ಊರ ಮುಳುಗಡೆ ಮಾಡ್ತೀವಿ ಅಂತ ಕೊಟ್ರು. ಅವಾಗ ನಾವು ಪ್ರಸ್ತಾವನೆ ಮಾಡಿದ್ವಿ ವಿಷಯ. ಈಗ ಮನಿಗಳು ಬಿದ್ದಾವೆ, ಒಂದು 100-200 ಮನಿ ಬಿದ್ದಾವೆ, ABC ಎಲ್ಲ ಊರ್ದು ಹೆಸರು ಬಂದವು. ನಮ್ಮ ಊರ್ದೇ ಅದು ಬಂದಿಲ್ಲ ಕೇಳೋಣ. ಇಲ್ಲ ಅವು ಬರ್ತಾವು, ಇಂಜಿನಿಯರ್ ಇನ್ನೂ ಸರ್ವೆ ಮಾಡತ್ತಾನೋ, ಅದೇನು ಪರ್ಸೆಂಟೇಜ್ ಹಾಕತ್ತಾನೋ, ಹಾಕ್ತಾರಿ, ಅದನ್ನ ಬಿಟ್ಟು ಮಾತಾಡ್ತೀವಿ. ಆಯ್ ನಿನ್ನ ಹೆಸರೇನು? ಏನು ಕೂತದಿಲ್ಲಿ? ಯಾನ್ರ ಮನೆ ಬಿದ್ದೈತ್ರಿ, ಎಲ್ಲ ಭತ್ತದ ಗಿಟ್ಟ ಆಗೈತಿ, ಜೋರ ಬರೋದ ಒಟ್ಟು 6 ಮುರಿವತ್ರಿ. ಇಲ್ಲಿ ಬಂದು ನೋಡ್ತೇವ್ರಿ ಹತ್ತಿರ ಮನೆಗೆ ಏನಾಗೈತಿ? ಬಿದ್ದೈತ್ರಿ, ಹೆಂಗೆ ಬೀಳುತ್ತೆ? ಹೊಳೆ ಇದೆ. ಎಷ್ಟು ಈ ಹೊಳೆ ಏರ್ಲಾಗರ್ಲೆ ಈಗ ಮನೆ ಹೊಳೆ ಏರ್ಲಾಗ್ರಿ. ಮನೆ ಹೊಡೆಯೋದಾಗ ಬಿದ್ದೈತಿ. ಎಷ್ಟು ಮಂದಿ ಇದಾರೆ ಮನ್ಯಾಗ? ನಮ್ಮ ಮನ್ಯಾಗ ಸತಿ ಮಗ 2, ಮೊಮ್ಮಕ್ಳು 4 ಮಂದಿ, ನಾವು ಬೇಕ್ರಿ. ಸರ್ಕಾರ ಮನೆಗಳು ಬಂದಿಲ್ಲ. ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ಮುಗಳಖೋಡ್. ನಿಪ್ಪಾಣಿ ತಾಲೂಕಿನ ಮಾನ್ಕಾಪುರ ತಂಗುದಾಣವನ್ನು ಪ್ರಯಾಣಿಕರ ಅನುಕೂಲಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಆದರೆ ಗ್ರಾಮ ಪಂಚಾಯಿತಿಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಬಸ್ ತಂಗುದಾಣ ಕುಡುಕರ ಅಡ್ಡೆಯಾಗಿ ಪರಿಣಮಿಸಿದೆ. ಎಲ್ಲೆಂದರಲ್ಲಿ ಸಾರಾಯಿ ಬಾಟಲಿಗಳು ಮತ್ತು ಪ್ಯಾಕೆಟ್ಸ್ಗಳು ಕಾಣಸಿಗುತ್ತಿವೆ. ಇದರಿಂದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಬಸ್ ತಂಗುದಾಣ ಸ್ವಚ್ಛಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಮದ್ಯಪ್ರಿಯರ ತಾಣವಾದ ಮಾನಕಾಪುರ್ ಬಸ್ ತಂಗುದಾಣ ಗ್ರಾಮ ಪಂಚಾಯಿತಿಯ ದಿವ್ಯ ನಿರ್ಲಕ್ಷ್ಯ. ರಾಶಿ ರಾಶಿ ಸಾರಾಯಿ ಬಾಟಲಿಗಳು, ಪ್ಲಾಸ್ಟಿಕ್ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಎಂಬ ಸದುದ್ದೇಶದಿಂದ ಕರ್ನಾಟಕ ಸರ್ಕಾರ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ನಿಪ್ಪಾಣಿ ತಾಲೂಕಿನ ಮಾಂಗೂರ್, ಕಾರದ್ಗಾ, ಕುಸ್ತನಾಳ್, ಡೋನೆವಾಡಿ, ಬೋರ್ಗಾಂವಾಡಿ, ಮಾನಕಾಪುರ್, ಗಳತ್ಗಾ, ಭೋಜ್ ಸೇರಿದಂತೆ ಅನೇಕ ಹಳ್ಳಿಗಳಲ್ಲಿ ಬಸ್ ತಂಗುದಾಣಗಳನ್ನ ನಿರ್ಮಿಸಲಾಗಿತ್ತು. ಈ ತಂಗುದಾಣಗಳಲ್ಲಿ ಸ್ಥಾನಿಕ ಗ್ರಾಮ ಪಂಚಾಯಿತಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸಕಾಲಕ್ಕೆ ಸ್ವಚ್ಛತೆಯನ್ನು ಕೈಗೊಳ್ಳದೆ ಬಸ್ ಸ್ಟಾಪ್ಗಳು ಕುಡುಕರ ತಾಣವಾಗುತ್ತಿವೆ. ಅಷ್ಟೇ ಅಲ್ಲ, ಸಂಜೆಯಾಗುತ್ತಿದ್ದಂತೆ ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿವೆ ಎಂಬುದಕ್ಕೆ ಉದಾಹರಣೆ ಇಲ್ಲಿದೆ ನೋಡಿ. ನಿಪ್ಪಾಣಿ ತಾಲೂಕಿನ ನೆರೆಯ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವ ಮಾನಕಾಪುರ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಪ್ರಯಾಣಿಕರಿಗೆ ಅನುಕೂಲವಾಗಲೆಂಬ ಉದ್ದೇಶದಿಂದ ರೇಂದಾಳ್ ಇಂಚಲ್ಕರಂಜಿ ಮಾರ್ಗದಲ್ಲಿ ಬಸ್ ತಂಗುದಾಣ ಕಟ್ಟಲಾಗಿದ್ದು, ಗ್ರಾಮ ಪಂಚಾಯಿತಿಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಬಸ್ ತಂಗುದಾಣ ಅವ್ಯವಸ್ಥೆಗಳ ಆಗರವಾಗಿದ್ದು ಕುಡುಕರ ಅಡ್ಡೆಯಾಗಿ ಪರಿಣಮಿಸಿದೆ. ಹಗಲು ರಾತ್ರಿ 24 ಗಂಟೆ ಈ ಬಸ್ ತಂಗುದಾಣದಲ್ಲಿ ರಾಜಾರೋಷವಾಗಿ ಕುಡುಕರು ಹೆಂಡದ ಬಾಟಲಿಗಳನ್ನ ಕುಡಿದು ಪ್ಲಾಸ್ಟಿಕ್ ಚೀಲಗಳನ್ನ ಅಲ್ಲಿಯೇ ಬಿಸಾಡಿ ಹೋಗುತ್ತಿದ್ದಾರೆ. ಇದರಿಂದಾಗಿ ಬಸ್ ಸ್ಟಾಪ್ ಹೊಲಸು ತುಂಬಿ ಗಬ್ಬೆದ್ದು ನಾರುತ್ತಿದೆ. ಈ ಬಸ್ ಸ್ಟಾಪ್ ಸ್ವಚ್ಛಗೊಳಿಸಿ ಎಂದು ಗ್ರಾಮ ಪಂಚಾಯಿತಿಗೆ ಅನೇಕ ಬಾರಿ ವಿನಂತಿಸಿದ್ರೂ ಕೂಡ ಸ್ವಚ್ಛತೆಯತ್ತ ಗಮನ ಹರಿಸುತ್ತಿಲ್ಲವೆಂದು ಪ್ರಯಾಣಿಕರು ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿ ಅಳಲು ತೋಡಿಕೊಂಡಿದ್ದಾರೆ. माझं नाव बजरंग चव्हाण, मानकापूर. हे बसस्थानाची अवस्था फार बिकट झाल्या. दारूच्या बाटल्यांचा खत पडला, इथं प्लास्टिकचा खत पडला आणि संबंधित खात्याने इकडे लक्ष देऊन प्रवासी बाहेर थांबायला जरा डागडुगी करून स्वच्छता करावी अशी माझी मानकापूरच्या ग्रामस्थांच्या वतीनं नम्र विनंती आहे आणि ते ताबडतोब करून घ्यावं. ಇದು ಅಲ್ಲದೆ ಮಾನಕಾಪುರ್, ರೇಂದಾಳ್, ಕುಸನಾಳ್, ಕಾರದ್ಗಾ ಗ್ರಾಮದಿಂದ ನೆರೆಯ ಇಂಚಲ್ಕರಂಜಿ ಪಟ್ಟಣಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಅನೇಕ ವಿದ್ಯಾರ್ಥಿಗಳು ದಿನನಿತ್ಯ ಪ್ರಯಾಣಿಸುತ್ತಿದ್ದು, ಬಿಸಿಲು ಮಳೆಯಿಂದ ರಸ್ತೆ ಪಕ್ಕದಲ್ಲೇ ನಿಂತುಕೊಳ್ಳಬೇಕಾಗುತ್ತದೆ. ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಕಟ್ಟಲಾದ ಈ ಬಸ್ ತಂಗುದಾಣ ಕುಡುಕರ ತಾಣವಾಗಿದ್ದು, ಆದಷ್ಟು ಬೇಗನೆ ಮಾನಕಾಪುರ್ ಗ್ರಾಮ ಪಂಚಾಯಿತಿ ವತಿಯಿಂದ ಬಸ್ ತಂಗುದಾಣ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ವಿದ್ಯಾರ್ಥಿಗಳ ಸಂಘಟನೆಯಿಂದ ಉಗ್ರ ಹೋರಾಟ
ಹೋರಾಟ ನಡೆಸಲಾಗುವುದು ಎಂದು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನೇ ಆಗಲಿ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಬಿಸಿಲು ಮಳೆಯಿಂದ ತಪ್ಪಿಸಿಕೊಳ್ಳಲು ಬಸ್ ನಿಲ್ದಾಣ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಕಟ್ಟಲಾದ ಬಸ್ ಸ್ಟಾಪ್ಗಳು ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ. राहणार मानकापूर. आम्हाला शालेय मुलांना बस स्टँडजवळ मद्यपान करणारा अड्डा मिळालेला असल्यामुळे आणि केरकचरा खूप करत आहे. तरी ग्रामपंचायत मानकापूरने यावर नोंद घ्यावी आणि सगळ्या शालेय विद्यार्थ्यांना बस स्टँड चांगल्या प्रकारे करून द्यावी ही ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಕಾ. ಬೆಳಗಾವಿ ಸಮೀಪದ ವಂಟಮೂರಿ ಕಾಲನಿಯಲ್ಲಿರುವ ಸರ್ಕಾರಿ ಶಾಲೆ ನಂಬರ್ 33ರ ಕಟ್ಟಡ ಅತ್ಯಂತ ಹಳೆಯದಾಗಿದ್ದು ಈಗಲೋ ಆಗಲೋ ಬೀಳುವ ಹಂತ ತಲುಪಿದೆ. ಶಿಥಿಲಗೊಂಡ ಕಟ್ಟಡವನ್ನು ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಿಸುವಂತೆ ಆಗ್ರಹಿಸಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬೆಳಗಾವಿಯ ವಂಟಮೂರಿ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 33ರ ಶಾಲೆ ಬಹಳ ಹಳೆಯದಾಗಿದ್ದು ಈ ಕಟ್ಟಡ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಾಣ ಮಾಡುವಂತೆ ಜಯ ಕರ್ನಾಟಕ ಜನಪರ ವೇದಿಕೆ ಆಗ್ರಹಿಸಿದೆ. ಶುಕ್ರವಾರದಂದು ಬೆಳಗಾವಿಯ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಆಗಮಿಸಿದ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಪದಾಧಿಕಾರಿಗಳು ಹಾಗೂ ಶಾಲೆಯ ಎಸ್ಟಿಎಂಸಿ ಆಡಳಿತ ಮಂಡಳಿಯವರು ಶಾಲೆಯ ಕಟ್ಟಡ ಬಹಳ ಹಳೆಯದಾಗಿದ್ದು ಆಗಲೋ ಈಗಲೋ ಬೀಳುವಂತಾಗಿದೆ. 325 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಕೊಠಡಿಗಳ ಸಮಸ್ಯೆಯಾಗಿದೆ. ಹೀಗಾಗಿ ಶೀಘ್ರವೇ ಹಳೆಯ ಕಟ್ಟಡವನ್ನ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಎಸ್ಟಿಎಂಸಿ ಅಧ್ಯಕ್ಷ ದತ್ತ ಬಿಲಾವರ್, ಡಿಡಿಪಿಐ ಬಿಇಒ ಅವರು ಕೂಡ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಬಂದು ಭೇಟಿ ನೀಡಿದ ನಂತರ ಶಾಲಾ ಕೊಠಡಿಗಳನ್ನ ಕೀಲಿ ಹಾಕಿಸಿ ಬೇರೆ ಕಡೆ ವಿದ್ಯಾರ್ಥಿಗಳನ್ನ ಸ್ಥಳಾಂತರ ಮಾಡಿದ್ದೇವೆ. ಹೊಸ ಗೈಡ್ ಲೈನ್ಸ್ ಪ್ರಕಾರ ಹೊಸ ಕಟ್ಟಡ ನಿರ್ಮಾಣ ಮಾಡುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಮನವಿ ಸಲ್ಲಿಸಲು ಆಗಮಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಇರ್ಫಾನ್ ಅತ್ತಾರ್, ಸುಧೀರ್ ಸಂಭಾಜಿ, ರಾಜು ಭರತ್, ರವಿ ರಾಜಶೇಖರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ವಂಟಮೂರಿ ಕಾಲೋನಿನಲ್ಲಿ ಇರುವಂಥ ಪ್ರೈಮರಿ ಶಾಲೆ 33 ನಂಬರ್ ಶಾಲೆ 86ನಾಗ ಏನು ಲೋಡ್ ಬೇರಿಂಗ್ ಇತ್ತು ಕಟ್ಟಿದ್ರು. ಈ ಸಲ 86ನೇ ಕಡೆ ಲೋಡ್ ಬೇರಿಂಗ್ ನಾಯ್ಕ ಅಂತೇಳಿ HM ಇದ್ರು. ಆ ಟೈಮ್ನಲ್ಲಿ ಕಟ್ಟಿದ್ರು. ಅದು ಅವರು ರಿಟೈರ್ಮೆಂಟ್ ಆದರು. ಈಗ ಸಮಸ್ಯೆ ಏನಪ್ಪ ಅಂತಂದರೆ ಎಲ್ಲ ಕಡೆ ಕಿರಾಕಾಗಿ ಬಿಲ್ಡಿಂಗ್ ಬೀಳೋ ಪೊಸಿಷನಾಗಿದೆ. ಮತ್ತು DDPI BO ಅವರು ಬಂದು ಎಲ್ಲ ವಿಸಿಟ್ ಮಾಡಿದರು. MLA ಅವರು ಬಂದು ವಿಸಿಟ್ ಮಾಡಿದರು. ಇಮಿಡಿಯೇಟ್ನೇ ಹೊಸದು ಕಟ್ಟಡ ಕಟ್ಟಬೇಕಂತೇಳಿ ನಾವು ಮನವಿ ಮಾಡ್ಕೊಂಡು ಇನ್ನೂ ಮಟ್ಟ ಅದೇನು ಅಪ್ರೂವಲ್ ಆಗಿ ಬಂದಿಲ್ಲ. ಈಗ ಮೊನ್ನೆ ಹೋದವ್ರನಾಗ ಒಂದು ಗೈಡ್ಲೈನ್ಸ್ ಬಂದೈತಿ. ಕಂಪಲ್ಸರಿ CO ಸಾಹೇಬ್ರಿಗೊಂದು ಯಾವುದೂ ಶಾಲೆ ಕಟ್ಟಡ ಏನಾರ ಸಮಸ್ಯೆ ಇತ್ತಪ್ಪ ಅಂದರೆ ಅವ್ರಿಗೊಂದು ಮನವಿ ಕೊಡ್ಬೇಕಂತೇಳಿ ಇವತ್ತು ಎಲ್ಲ ಪೇಪರ್ಸ್ ಹಚ್ಚಿ ಇವತ್ತು CO ಸಾಹೇಬ್ರಿಗೊಂದು ನಾವು ಮನವಿ ಕೊಡೋಣ. ಹುಕ್ಕೇರಿ ಪಟ್ಟಣದ ಬಿಆರ್ಸಿ ಕಾರ್ಯಾಲಯದಲ್ಲಿ ಗುರು ಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಾಗಿಯಾಗಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿಯಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಘಟಕ ಹುಕ್ಕೇರಿ ಇವರ ಸಹಯೋಗದಲ್ಲಿ ಗುರು ಸ್ಪಂದನ ಕಾರ್ಯಕ್ರಮ ನಡೆಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿಯಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ದಿನಾಂಕ 3ರಂದು ಗುರು ಸ್ಪಂದನ ಕಾರ್ಯಕ್ರಮವನ್ನ ಬಿಇಒ ಮೋಹನ್ ದಂಡೀನ್ರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಲೋಕಣ್ಣವರ್ ಅವರು ತಾಲೂಕು ಶಿಕ್ಷಕರ ಸಂಘದ ಕಾರ್ಯದ ಬಗ್ಗೆ ಮಾತನಾಡಿ ಶಿಕ್ಷಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಪ್ರಾಥಮಿಕ ಶಾಲಾ ಕಿರಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಿ HL ಪೂಜೇರಿ ಅವರಿಗೆ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡೀನ್ರವರು ಮಾತನಾಡಿ ಶಿಕ್ಷಕರ ಸೇವಾ ಸೌಲಭ್ಯ ಮತ್ತು ಎಲ್ಲ ಸಮಸ್ಯೆಗಳಿಗೆ ನಾವು ಸದಾ ಸ್ಪಂದಿಸುತ್ತೇವೆ. ಎಲ್ಲ ಶಿಕ್ಷಕರು ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಕರ್ತವ್ಯ ನಿರ್ವಹಿಸಬೇಕೆಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ SD ನಾಯಿಕ್, SS ಹಿರೇಮಠ್, MC ನಗಾರಿ, ರಮೇಶ್ ಸಿಂಗಾಡಿ, SB ಸದಲ್ಗಿ, BS ಚೌಗುಲ, KS ಮುಚ್ಕಂಡಿ, BB ಬಾಯಣ್ಣವರ್, ಶಿಕ್ಷಕ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಇನ್ನೇ ಮತ್ತೆ EDS ಮಾಡಿದ್ದಾರೆ. ಸೊ ನಿಮ್ಮೆಲ್ಲ ಸರ್ವಿಸ್ ಇನ್ಫಾರ್ಮೇಷನು ಅಪ್ಡೇಟ್ ಆಗಿದೆ. ಅದಕ್ಕೆ ದಯವಿಟ್ಟು ಅದರ ಬಗ್ಗೆನೂ ಕೂಡ ತಾವು ಗಮನ ಕೊಡ್ರಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೂ ಕೂಡ ನಾವು ಬೆಂಬಲ ಮಾಡಬೇಕಾಗಿದೆ, ಅನಿವಾರ್ಯ ಐತಿ. ಅದು ದೇಶಕ್ಕೆ ಅವಶ್ಯಕತೆನೂ ಐತಿ. ಅದಕ್ಕೆ ದಯವಿಟ್ಟು ಆ ಮಾತುಗಳನ್ನು ಕೂಡ ರಾಜು ಚೌಗ್ಲಾ, ಸತ್ಯಂ ನ್ಯೂಸ್, ಹುಕ್ಕೇರಿ. ವಿಜಯ
ವಿಜಯಪುರ ಜಿಲ್ಲೆಯ ನಿಡಗುಂದಿಯಲ್ಲಿ ತಾಲೂಕು ಮಟ್ಟದ ವಿಜ್ಞಾನ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಡಿಡಿಪಿಐ ಎನ್ವಿ ಹೊಸೂರವರು ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಪವಿತ್ರ ಗೌರವ ಭಾವದ ಶಿಕ್ಷಕ ವೃತ್ತಿಯಲ್ಲಿರುವ ಗುರುಗಳಿಗೆ ವಿದ್ಯಾರ್ಥಿಗಳೇ ನೈಜ ಮೌಲ್ಯಮಾಪಕರು. ಆ ಕಾರಣದಿಂದಾಗಿ ತರಗತಿಯಲ್ಲಿ ಅಧಿಕಾರಿಗಳ ಭಯದ ನೆರಳಿನಲ್ಲಿ ಬೋಧನಾ ಕೈಂಕರ್ಯಕ್ಕೆ ಇಳಿಯಬೇಡಿ. ಮಕ್ಕಳ ಸುಂದರ ಬದುಕು ನಿರೂಪಣೆಗಾಗಿ ಶ್ರದ್ಧಾಪೂರ್ವಕ ಕಾಯಕ ಗೈದು ಸಮಾಜದ ಋಣಭಾವ ತೀರಿಸಿ ಎಂದು ವಿಜಯಪುರ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎನ್ವಿ ಹೊಸೂರು ಶಿಕ್ಷಕ ಸಮೂಹಕ್ಕೆ ಸಲಹೆ ನೀಡಿದರು. ಬಸವನ ಬಾಗೇವಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ತಳವಾರ್ ಅವರ ವಿಶೇಷ ಪ್ರಯತ್ನದ ಫಲವಾಗಿ ತಾಲೂಕಿನ ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ ಬೋಧಿಸುವ 200ಕ್ಕೂ ಅಧಿಕ ಜನ ಶಿಕ್ಷಕರಿಗೆ ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣದ ಬನಶಂಕರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ಪ್ರಯೋಗಗಳ 1 ದಿನದ ಕಾರ್ಯಾಗಾರವನ್ನ ಶುಕ್ರವಾರದಂದು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರಾಥಮಿಕ ಹಂತದ ಪಠ್ಯದಲ್ಲಿ ಬರುವ ವಿಜ್ಞಾನದ 3 ವಿಭಾಗದ ಸುಮಾರು 40ಕ್ಕೂ ಅಧಿಕ ಪ್ರಯೋಗಗಳನ್ನು ಜಿಲ್ಲೆಯ ನಾನಾ ಕಡೆಯಿಂದ ಆಗಮಿಸಿದ್ದ ಶ್ರೀರಾಮ ಭಟ್ಟ, ರವಿ ಚಿನಗುಂಡೆ ಮತ್ತು ರಾಘವೇಂದ್ರ ಮಿಸ್ಸಾಳೆ ಮಾಡಿ ತೋರಿಸಿದ್ರು. ಬೆಳಕು, ಒತ್ತಡ, ವಿದ್ಯುತ್ ಶಕ್ತಿ, ಕಾಂತೀಯ ಪ್ರೇರಣೆ, ರಾಸಾಯನಿಕ ಕ್ರಿಯೆಗಳು, ಜೀವಕ್ರಿಯೆಗಳು, ಶಬ್ದ ಸೇರಿದಂತೆ ನಾನಾ ವಿಷಯಗಳ ಚಾಲನಾ ಮಾದರಿಯ ಪ್ರಯೋಗಗಳನ್ನು ಮಾಡಿ ಚಾಲನಾ ಮಾದರಿಗಳ ರಚನೆಯ ಕೌಶಲ್ಯವನ್ನ ವಿವರಿಸಿದ್ರು. ಸಮಾರಂಭದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ತಳವಾರ್ ಶಾಲೆಯಲ್ಲಿ ಭದ್ರತೆಯಿಂದ ಇಟ್ಟಿರುವ ಪ್ರಯೋಗ ವಸ್ತುಗಳನ್ನು ಹೊರಕ್ಕೆ ತೆಗೆದು ಅವುಗಳ ಮೂಲಕ ಪಾಠ ಬೋಧಿಸಿ ಅವು ನಾಶವಾಗುತ್ತವೆ ಎಂಬ ಯಾವುದೇ ಚಿಂತೆ ಬೇಡ ಎಂದು ಹೇಳಿದ್ರು. ಕೋವಿಡ್ ಕಾರಣದಿಂದ ಮಕ್ಕಳು ಮೊಬೈಲ್ ಲೋಕದಲ್ಲಿ ಮುಳುಗಿದ್ದಾರೆ. ಶಾಲೆ ಆರಂಭಗೊಂಡರೂ ಭೌತಿಕವಾಗಿ ಮಾತ್ರ ಅವರು ಶಾಲೆಯಲ್ಲಿದ್ದು ಮನಸ್ಸು ಬೇರೆಡೆ ಹರಿದಾಡುತ್ತಿದೆ. ಅದನ್ನು ಹೋಗಲಾಡಿಸಲು ಚಲನಶೀಲ ಕಲಿಕೆಗಾಗಿ ವೈಜ್ಞಾನಿಕ ಉಪಕರಣಗಳ ಮೂಲಕ ಕಲಿಕೆ ಶಾಲೆಯಲ್ಲಿ ನಡೆಯಲಿ. ವೇದಾಂತ ಸಮಯದಿಂದಲೂ ವಿಜ್ಞಾನ, ಗಣಿತ ವಿಷಯಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ವಿಜ್ಞಾನ ವಿಷಯ ಸರಳೀಕೃತವಾಗಿ ಹೆಚ್ಚು ಚಲನಶೀಲತೆಯಿಂದ ಕಲಿಸುವ ವಿಧಾನದ ಕೌಶಲ್ಯ ಹೆಚ್ಚಿಸಲು ಈ ಕಾರ್ಯಾಗಾರವನ್ನ ಏರ್ಪಡಿಸಲಾಗಿದೆ ಎಂದರು. ವರ್ಗ ಕೋಣೆಯಲ್ಲಿ ನಿರಂತರ ಚಲನಶೀಲ ಕಲಿಕೆಗೆ ವಿಜ್ಞಾನದ ಚಾಲನಾ ಮಾದರಿಗಳು ಅಗತ್ಯ. ಶಿಕ್ಷಕರು ಹೇಳುವ ವಿಧಾನದ ಮೇಲೆ ವಿಷಯ ಕ್ಲಿಷ್ಟತೆ, ಸರಾಗತೆ ಅವಲಂಬಿಸಿದೆ ಎಂದರು. ಧನಾತ್ಮಕ ಬೆಳಕಿನೆಡೆಗೆ ಮಕ್ಕಳನ್ನು ಕರೆತರುವ ಅಗತ್ಯತೆ ಇದೆ. ವಿಜ್ಞಾನ, ಗಣಿತದ ಬಗ್ಗೆ ಭಯ, ಭೀತಿ ಮಕ್ಕಳಲ್ಲಿ ಬರದಂತೆ ಶಿಕ್ಷಕರು ಮುತುವರ್ಜಿಯಿಂದ ನೋಡಿಕೊಳ್ಳಬೇಕಾಗಿದೆ. ಭವಿಷ್ಯದ ದಾರಿ ಹುಡುಕಲು ಗಣಿತ, ವಿಜ್ಞಾನ ಮಕ್ಕಳಿಗೆ ಅಡಿಪಾಯವಾಗಿದೆ. ಮಕ್ಕಳ ಕನಸಿನ ಬೀಜ ಬಿತ್ತುವ ಕಾಯಕ ಪ್ರಾಮುಖ್ಯತೆಯಿಂದ ನಡೆಯಬೇಕೆಂದು ಬಿಇಒ ಬಸವರಾಜ್ ತಳವಾರ್ ಮಾರ್ಮಿಕವಾಗಿ ನುಡಿದ್ರು. ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಬಿಟಿ ಗೌಡರ್ ಮಾತನಾಡಿದ್ರು. ವೇದಿಕೆಯ ಮೇಲೆ ಸತೀಶ್ ಪಾಟೀಲ್, ಎಂಎಸ್ ಮುಕಾರ್ತಿಹಾಳ್, ಸಲೀಂ ದಡೇದ್, ಶರಣಪ್ಪ ಮಾದರ್, ವಿಸಿ ಜುಳಜುಳಿ, ಎಎಸ್ ನಾಗೂರ್ ಇನ್ನಿತರರು ಉಪಸ್ಥಿತರಿದ್ದರು. ಮೂಡಲ್ಗಿ ಪಟ್ಟಣದಲ್ಲಿ ಚಿಕ್ಕ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಗೋಕಾಕ್ದ ಮಕ್ಕಳ ತಜ್ಞ ಡಾಕ್ಟರ್ ಮಿಲಿಂದ್ ಕುಲಕರ್ಣಿ ಅವರು ಚಿಕ್ಕ ಮಕ್ಕಳ ಆರೋಗ್ಯ ತಪಾಸಣೆ ನಡೆಸಿದರು. ಮಗುವಿಗೆ ಮೊದಲ ವೈದ್ಯರೇ ತಾಯಂದಿರು. ಮಕ್ಕಳು ಆರೋಗ್ಯವಂತರಾಗಿರಲು ಮುಂಜಾಗ್ರತಾ ಕ್ರಮ ವಹಿಸಿ ಪಾಲನೆ, ಪೋಷಣೆ ಮಾಡಬೇಕೆಂದು ಗೋಕಾಕದ ಚಿಕ್ಕ ಮಕ್ಕಳ ಮತ್ತು ನವಜಾತ ಶಿಶು ತಜ್ಞ ಡಾಕ್ಟರ್ ಮಿಲಿಂದ್ ರಮಾಕಾಂತ್ ಕುಲಕರ್ಣಿ ಹೇಳಿದರು. ಪಟ್ಟಣದ ಬಿಎಸ್ಎನ್ಎಲ್ ಆಫೀಸ್ ಹತ್ತಿರದ ಶ್ರೀ ಶಿವಬೋಧರಂಗ ಚಿಕ್ಕ ಮಕ್ಕಳ ಆಸ್ಪತ್ರೆಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಚಿಕ್ಕ ಮಕ್ಕಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಆರೋಗ್ಯದಲ್ಲಿ ಏರುಪೇರಾದರೆ ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯರ ಸಲಹೆ ಸೂಚನೆಗಳನ್ನು ಪಾಲಿಸಬೇಕು ಎಂದರು. ಪುರಸಭೆ ಅಧ್ಯಕ್ಷ ಹನುಮಂತ ಗುಡ್ಲಮನಿ ಮಾತನಾಡಿ, ಮೂಡಲ್ಗಿ ಮತ್ತು ಸುತ್ತಮುತ್ತಲಿನ ಜನಸಾಮಾನ್ಯರಿಗೆ ಚಿಕ್ಕ ಮಕ್ಕಳ ವೈದ್ಯರ ಸಮಸ್ಯೆಯನ್ನು ಶ್ರೀ ಶಿವಬೋಧರಂಗ ಆಸ್ಪತ್ರೆಯವರು ಹೋಗಲಾಡಿಸಿ ಚಿಕ್ಕ ಮಕ್ಕಳ ಮತ್ತು ನವಜಾತ ಶಿಶು ತಜ್ಞ ಡಾಕ್ಟರ್ ಮಿಲಿಂದ್ ರಮಾಕಾಂತ್ ಕುಲಕರ್ಣಿ ಅವರು ಶಿವಬೋಧರಂಗ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಸಿಗುವುದರಿಂದ ಈ ಭಾಗದ ಜನರಿಗೆ ಚಿಕ್ಕ ಮಕ್ಕಳ ವೈದ್ಯರ ಸಮಸ್ಯೆಗೆ ಮುಕ್ತಿ ನೀಡಿ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸುತ್ತಿದ್ದಾರೆ ಎಂದರು. ಡಾಕ್ಟರ್ ಎಸ್ ಪಾಟೀಲ್ ಮಾತನಾಡಿ, ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದ್ದ ಕೊರೋನಾ ಮಹಾಮಾರಿ ಸೋಂಕಿನ 3ನೇ ಅಲೆಯ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸಬೇಕು ಎಂದ ಅವರು ಮಕ್ಕಳ ಆರೋಗ್ಯದ ಬಗ್ಗೆ ವೈದ್ಯರ ಸಲಹೆ ಸೂಚನೆ ಮತ್ತು ಸರ್ಕಾರದ ಮಾರ್ಗಸೂಚಿಯನ್ನು ಪಾಲಿಸಬೇಕೆಂದರು. ಶಿಬಿರದಲ್ಲಿ 110 ಮಕ್ಕಳನ್ನ ಡಾಕ್ಟರ್ ಮಿಲಿಂದ್ ರಮಾಕಾಂತ್ ಕುಲಕರ್ಣಿ ತಪಾಸಿಸಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ವೀಣಾ ಕನಕರೆಡ್ಡಿ, ಡಾಕ್ಟರ್ ಸಖನಾ ಬಂಗಿ, ವರ್ಧಮಾನ್ ಜರಾಳೆ, ಸಂಗೀತಾ ತಳವಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಳಕಲ್ ತಾಲೂಕು
ತಾಲೂಕು ಹಿರೇಒತ್ತುಗೇರಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ವಿಧಾನ ಪರಿಷತ್ ಚುನಾವಣೆ ಮತದಾನ ವಿಧಾನದ ಬಗ್ಗೆ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರಿಗೆ ಮಾಹಿತಿ ನೀಡಿದರು. ಹಿರೇಒತ್ತಗೇರಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ವಿಧಾನ ಪರಿಷತ್ ಚುನಾವಣೆ ಮತದಾನ ವಿಧಾನದ ಕುರಿತು ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಕರ್ನಾಟಕ ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಯ ಚುನಾವಣೆ 2021ರ ಮತದಾನದ ವಿಧಾನ ಮತ್ತು ಅಸಿಂಧುಗೊಳ್ಳುವ ಮತಪತ್ರಗಳ ಕುರಿತು ತಿಳುವಳಿಕೆ ಕಾರ್ಯಾಗಾರವನ್ನ ಇಳಕಲ್ ತಾಲೂಕಿನ ಹಿರೇಒತ್ತಗೇರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಏರ್ಪಡಿಸಲಾಗಿತ್ತು. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ವೀರನಗೌಡ ಮರಟ್ಗೇರಿ ಮತದಾನದ ವಿಧಾನದ ಬಗ್ಗೆ ವಿವರವಾಗಿ ಸದಸ್ಯರಿಗೆ ಮಾಹಿತಿ ನೀಡಿದರು. ಕಾರ್ಯಾಗಾರದಲ್ಲಿ ಕರ ವಸೂಲಿಗಾರರು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. 10-12-2021 ಸಮಯ ಬೆಳಿಗ್ಗೆ 8ರಿಂದ ಸಂಜೆ 4ವರೆಗೆ. ಮತದಾನ ವಿಧಾನ. ಒಂದು ಮತ ಚಲಾಯಿಸುವ ಉದ್ದೇಶಕ್ಕಾಗಿ ಚುನಾವಣಾ ಅಧಿಕಾರಿಯು ಮತಪತ್ರದೊಡನೆ ನಿಮಗೆ ನೀಡುವ ನೆರಳೆ ಬಣ್ಣದ ಸ್ಕೆಚ್ ಪೆನ್ನನ್ನು ಮಾತ್ರ ಬಳಸಿ ಮತ ಚಲಾಯಿಸಿ ಬೇರೆ ಯಾವುದೇ ಪೆನ್ನು, ಪೆನ್ಸಿಲ್, ಬಾಲ್ ಪಾಯಿಂಟ್ ಪೆನ್ನು ಅಥವಾ ಗುರುತು ಮಾಡುವ ಯಾವುದೇ ಇತರೆ ವಿಧಾನವನ್ನು ಬಳಸಿ ಮತ ಚಲಾಯಿಸಿದರೆ ನಿಮ್ಮ ಮತವನ್ನು ಅಸಿಂಧು ಎಂದು ಪರಿಗಣಿಸಲಾಗುವುದು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.